ಕಾಂಪೌಂಡ್ ವಾಲ್ ಎಲ್ಲಿ ಹಾಕಿದ್ದೀರಿ? ಸರ್ ಇವರೇ ಬಿಡ್ಲಿಲ್ಲ ಸರ್, ಮತ್ತು ಇವನೇ ಬಿಡ್ಲಿಲ್ಲ. ಸರ್ಕಾರಿ ಅಧಿಕಾರಿಗಳೇ ಬಿಡಲ್ಲ ಇವರು ಅಂದ್ರೆ ಎಲ್ಲಿ ಬಿಟ್ರು? ಪೊಸಿಷನ್ ಅವ್ರದ್ದು ಇಲ್ಲೇ ಇಲ್ಲ ಬಿಡಿ. 23-45 ಅವರೇನು ಅನ್ಕೊಂಡ್ರು ಆಶ್ರಮ ಮುಗ್ಬಿಡ್ತೀವಿ ಅಂತ ಹೇಳಿ ನಾವು 1 ತಿಂಗಳ ಮೊದಲೇ ನೋಟಿಸ್ ಕೊಡ್ತೀವಿ, ನಿಮ್ಮ ಆಶ್ರಮಕ್ಕೆ ಮಾಡ್ತೀವಿ ಮತ್ತು ನಮಗೆ ಆ ಜಮೀನು ಬಿಡಿಸ್ಕೊಳ್ಳಿ ಅಂತ ಅವ್ರಿಗೆ ಅಪೀಲ್ ಮಾಡ್ತೀವಿ. ಅವರು ಮಾತಾಡ್ತೀವಿ, ಅದು ಮಾತು ಬರೀ ಏಜೆಂಟ್ರು ಬಂದು ಮಾತಾಡಿದ್ರೆ ಇದು ಇಲ್ಲ. ಅದನ್ನು ಲ್ಯಾಂಡ್ ಬಿಟ್ ಮಾಡ್ಕೊಳ್ಳಿ. ಈಗ ನಾವು ಈಗ ಇನ್ಸ್ಪೆಕ್ಟರ್ ಒಂದು ಡೇಟ್ ಹೇಳಿದ್ದಾರೆ, 27 ಅಥವಾ 28 ಒಂದು ಡೇಟ್ ಸರ್ 28 ಅಥವಾ 29. ಹೌದಾ? 27 ನಂತರ ನಮ್ಮ ಎಸ್ ಪಿ ಸಾಹೇಬರು ಕೂಡ ಹೇಳಿದ್ದಾರೆ. 27 ಜಿಲ್ಲೆನೆಲ್ಲ ಬಂದೋಬಸ್ತ್ಗಳಿದೆ. 27 ಮೇಲೆ ನೀವು ಯಾವ ಡೇಟನ್ನು ಕೊಟ್ಟಿದ್ದು ಮಾಡಿ ಸರ್, ನಾವು ರೆಡಿ ಇರ್ತೀವಿ. ಡೇಟ್ ಮಾಡೋದು 28 ಅಥವಾ ಮಾಡಿ ಸರ್, ಮಾಡಿ ಅಂತ ಡೇಟ್ ಕೊಡ್ತೀನಿ. ಅಷ್ಟರೊಳಗಡೆ ನೀವು ನನಗೆ ನಾಳೆ ಅಂಬೇಡ್ಕರ್ ಜಿಂದಾಬಾದ್, ಸಾಹೇಬ ಡಾಕ್ಟರ್ ವೆಂಕಟರಮಣ ಜಿಂದಾಬಾದ್, ಸಾಹೇಬ ಡಾಕ್ಟರ್ ವೆಂಕಟರಮಣ ಜಿಂದಾಬಾದ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಿಂದಾಬಾದ್. ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಬಡವರ ನಿರ್ಗತಿಕರ ಭೂಮಿಗಳನ್ನು ಕೊಳ್ಳೆ ಹೊಡೆದರಲ್ಲಿ ಬೆಂಗಳೂರು ನಗರದ ವಿವಿಧ ಭಾಗಗಳಲ್ಲಿ ಧರ್ಮದ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ದಂಧೆಗಳನ್ನು, ಆ ದಂಧೆಗಳಿಗೆ ಕಡಿವಾಣ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಆದ್ಯತೆ ಕೊಟ್ಟಿದ್ದೀವಿ, ಯಶಸ್ವಿನೂ ಆಗಿದ್ದೀವಿ. ಇಸ್ಕಾನ್ ಟೆಂಪಲ್ ಭೂ ಹಗರಣ, ಅಲ್ಲಿ ಗುಡಿಸಲು ಸುಮಾರು 1000 ಗುಡಿಸಲು ಜಮೀನನ್ನು ಒತ್ತುವರಿ ಮಾಡಿ ಅವರನ್ನು ಎತ್ತಂಗಡಿ ಮಾಡುವಂಥ ಸಂದರ್ಭಕ್ಕೆ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿವಿಧ ದಲಿತ ಸಂಘಟನೆಗಳು ಹೋರಾಟ ನಡೆಸಿ ಉಳಿಸಿದ್ದೀವಿ. ಅದರ ಪಕ್ಕದಲ್ಲೇ ಆಜುಬಾಜುಯಲ್ಲಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ಈ ಸಂಸ್ಥೆ ಕೂಡ ಧರ್ಮದ ಹೆಸರಲ್ಲಿ ಭೂಮಿ ಹಗರಣಗಳನ್ನು ಮಾಡ್ಕೊಂಡು ರಿಯಲ್ ಎಸ್ಟೇಟ್ ದಂಧೆಯಾಗಿ ಪರಿವರ್ತನೆ ಆಗ್ತಾರಂಥದ್ದನ್ನು ನೋಡಿ ನಾವೆಲ್ಲರೂ ಕೂಡ ಭಾಳ ನೋವಾಗಿದೆ. ಇಲ್ಲಿ ದಲಿತರಿರ್ಬೋದು ಅಥವಾ ಬೇರೆ ಜಾತಿಯವರಿರ್ಬೋದು, ಯಾರೇ ಇದ್ದರೂ ಕೂಡ ಬಡ ರೈತರ ಜಮೀನುಗಳನ್ನು ಅತಿಕ್ರಮಣ ಮಾಡಿ ಅದನ್ನು ತಮ್ಮ ಸುಬರ್ದಿಗೆ ತಗೊಳ್ಳುವಂಥ ಒಂದು ಗೂಂಡಾಗಿರಿ, ದಂಧೆ ಇವೆಲ್ಲವನ್ನು ಕಡಿವಾಣ ಹಾಕೋದಕ್ಕೆ ಕಳೆದ 12 ವರ್ಷಗಳಿಂದ ಪ್ರಾರಂಭ ಮಾಡಿ ಕೃಷ್ಣಪ್ಪ ಅನ್ನೋರ ಜಮೀನನ್ನು, ಉದಯಪಾಳದ ಕೃಷ್ಣಪ್ಪ ಅವ್ರ ಜಮೀನನ್ನು ನಾವೇ ಖುದ್ದು ಹೋಗಿ AC ಕರೆಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅದೇ ರೀತಿ ಪ್ರಯತ್ನ ರಂಗಮ್ಮ, ಲಕ್ಷ್ಮೀಪುರದ ರಂಗಮ್ಮ ಸರ್ವೆ ನಂಬರ್ 132 2 ಎಕರೆ ಜಮೀನು ನಾವೇನು ಇವತ್ತು ಸ್ಥಳದಲ್ಲಿ ನಿಂತಿದ್ದೀವಿ, ಈ ಜಾಗ ಆಕೆಗೆ ಸೇರಿರ್ತಕ್ಕಂಥದ್ದು, ಆಕೆ ಮಾವನಿಗೆ ಸೇರಿರ್ತಕ್ಕಂಥದ್ದು. ಇದೇ ಆರ್ಟ್ ಆಫ್ ಲಿವಿಂಗ್ನವರು ಇದೇ ಜಮೀನನ್ನು ಬೇರೋ ಯಾವುದೋ ಹನುಮಯ್ಯನ ಹೆಸರಲ್ಲಿ, ಇವರು ಮಾವ ಹನುಮಯ್ಯ ಅಲ್ಲ, ಬೇರೆ ಇನ್ಯಾರ್ದೋ ಹನುಮಯ್ಯ ಅಂತೇಳಿ ಪ್ಯಾಲೇಸ್ ಗುಟ್ಟಳ್ಳಿ ಮನುಷ್ಯನನ್ನು ಹೆಸರು ಹಾಕ್ಸ್ಕೊಂಡು ಬೋಗಸ್ ದಾಖಲೆ ನಿರ್ಮಿಸಿ ಈಗ ಅವರಿಂದ ಇವರು ಏನು ಖರೀದಿ ಮಾಡಿರೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ದಂಧೆ ಭಾಳ ದೊಡ್ಡ ಕಾನೂನು ಉಲ್ಲಂಘನೆಯ ವಿಚಾರ. ಇದಕ್ಕಾಗಿ DC ಅವರು ಆದೇಶ ಮಾಡಿದ್ದಾರೆ, ಆಕೆಗೆ ಪೊಸಿಷನ್ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಪೊಸಿಷನ್ ಕೊಡಿ ಅಂತೇಳಿ ಆದೇಶ ಮಾಡಿದ ತಕ್ಷಣ ಇಲ್ಲಿ ಪೊಸಿಷನ್ನಲ್ಲಿ ಆರ್ಟ್ ಆಫ್ ಲಿವಿಂಗ್ನವರು ಏನು ಕಟ್ಟಡ ನಿರ್ಮಾಣದ ಕಾಮಗಾರಿ ಮಾಡ್ತಾಯಿದ್ದಾರೆ. AC ಅವರೇ ಖುದ್ದು ಹಿಂದೆ ಇಲ್ಲಿ ಬಂದು ಸ್ಪಾಟಲ್ಲಿ ಇಲ್ಲಿ ಯಾರು ಕಾಮಗಾರಿ ಮಾಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈಗ ಕಾಮಗಾರಿ ಖುದ್ದು ತಹಸೀಲ್ದಾರ್ ವೀಕ್ಷಣೆ ಮಾಡಿದ್ದಾರೆ, ಸರ್ವೆ ಮಾಡ್ತೀವಿ ಅಂತ ಹೇಳಿದರೆ, ಅರ್ಜಿ ಪರ ಒಂದು ಆದೇಶ ಮಾಡಿಕೊಡ್ತೀವಿ ಅಂತ ಹೇಳಿದರೆ, ಆ ಒಂದು ಭರವಸೆಗಾಗಿ 29ನೇ ತಾರೀಕು ರಂಗಮ್ಮ ಅವ್ರಿಗೆ ರಕ್ಷಣೆ ಕೊಟ್ಟು, ಪೊಲೀಸ್ ರಕ್ಷಣೆ ಕೊಟ್ಟು ಇಲ್ಲಿ ದಂಧೆಯಲ್ಲಿ ನಿರತರಾಗಿರ್ತಕ್ಕಂಥ ಗೂಂಡಾಗಳನ್ನು ಹೊರಗಾಕಿ ಆಕೆಗೆ ಪೊಸಿಷನ್ ಕೊಡಿಸ್ತಕ್ಕಂಥ ಎಲ್ಲ ಭರವಸೆಯನ್ನು ಇಟ್ಕೊಂಡು ನಾವು ಈ ಹೋರಾಟಕ್ಕೆ ಇವತ್ತಿನ ದಿವಸಕ್ಕಷ್ಟೇ ಇದನ್ನು ಇಲ್ಲಿಗೆ ಅಂತ್ಯಗೊಳಿಸ್ತಾರೆ. ಅವರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಿದ್ದು ನಮ್ಗೆ ತುಂಬ ಸಂತೋಷ ಆಯ್ತು ಸ್ವಾಮಿ. ನಾವು ಅವತ್ತಿಂದ 10 ವರ್ಷದಿಂದ ಹೋರಾಡಿದ್ರೂ ನಮಗೊಂದು ಮಾಹಿತಿ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ನಾವು ಇವರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಸ್ವಾಮಿ. ಲಕ್ಷ್ಮೀಪುರ ಗ್ರಾಮದ ನಿವಾಸಿ ರಂಗಮ್ಮ
ವೃದ್ಧೆಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಬಲವಾಗಿ ವೆಂಕಟಮ್ಮಣ್ಣವರು ರಾಜ್ಯಾಧ್ಯಕ್ಷರು ಸಮತಾ ಸೈನಿಕ ದಳ ಅವ್ರನ್ನ ಕೇಳ್ಕೊಂಡಿದ್ವಿ. ಏಕೆಂದರೆ ನಮಗೆ ಈ ಹಿಂದೆ ಈ ಜಮೀನಿಗೆ ಸಂಬಂಧಪಟ್ಟಂಗೆ ಪಕ್ಕದ ಆಶ್ರಮದವರು ರವಿಶಂಕರ್ ಆಶ್ರಮದವ್ರು ಏನಿದ್ರು ಅವರು ಒತ್ತುವರಿ ಮಾಡಿ ಈ ಭೂಮಿನ ಕಬಳಿಸ್ಬೇಕು ಅಂತೇಳಿ ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ಈ ಜಮೀನಲ್ಲಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಮುಂದಾಗಿದ್ದರು. ಅದರ ವಿರುದ್ಧ ನಾವು ಕೋರ್ಟ್ ಆದೇಶ ಆಗಿತ್ತು ಅಂತೇಳಿ ರಾಜ್ಯಾಧ್ಯಕ್ಷರಾದ ವೆಂಕಟಮ್ಮಣ್ಣ ಅವ್ರಿಗೆ ನಾವು ಮನವರಿಕೆ ಮಾಡಿದ್ವಿ. ಈ ಥರ ಆಗಿದೆ ಅಣ್ಣ, ಒಬ್ಬ ದಲಿತ ಮಹಿಳೆಗೆ ಇಷ್ಟೊಂದು ಅನ್ಯಾಯ ಆಗ್ತಿದೆ, ಅದರಿಂದ ಈ ಅನ್ಯಾಯನ ಸರಿಪಡಿಸೋದಕ್ಕೆ ನಮಗೆ ಶಕ್ತಿ ಇಲ್ಲ, ಚೈತನ್ಯ ಇಲ್ಲ, ನಮಗೆ ಇದು ದೊಡ್ಡ ಒಂದು ಆನೆ ವಿರುದ್ಧ ಹೋರಾಡ್ದಂಗೆ ಆಗ್ತಿದೆ, ಹಾಗಾಗಿ ತಾವು ಬರಬೇಕು ಅಂತ ಕೇಳ್ಕೊಂಡಿದ್ವಿ. ಇವತ್ತು ಈ ಹೋರಾಟಕ್ಕೆ ವೆಂಕಟಮ್ಮಣ್ಣನವರು ಹೃದಯ ತುಂಬಿ ಅವರ ಬೆಂಬಲಿಗರೊಂದಿಗೆ ಇಲ್ಲಿ ಬಂದು ಇವತ್ತು ತಹಸೀಲ್ದಾರ್ರವ್ರನ್ನ ಕರೆಸೋದಕ್ಕೆ ಭಾಳ ಶತಾಯಗತಾಯ ಪ್ರಯತ್ನ ಪಟ್ಟು 2 ರಿಂದ 3 ಗಂಟೆವರೆಗೂ ಮಳೆಯಲ್ಲಿ ಕೂತಿದ್ರು. ಪೊಲೀಸ್ನವ್ರು ಏನು ಸಬೂಬು ಹೇಳ್ತಿದ್ರು ನಮ್ಮಲ್ಲಿ ಮೆನ್ನಿಲ್ಲ ಅಂತೇಳಿ, ಅವರಿಗೆ SP ಮತ್ತು DYSP ಯಾರಿಗೆ ಮಾತಾಡ್ಬೋದು ಅವ್ರಿಗೆಲ್ಲ ಮಾತನಾಡಿ ಇವತ್ತು ಪೊಲೀಸ್ನವ್ರನ್ನೂ ಈ ಸ್ಥಳಕ್ಕೆ ಕರೆಸೋದ್ರ ಮುಖಾಂತರ ಮತ್ತು ತಹಸೀಲ್ದಾರು ಉಪತಹಸೀಲ್ದಾರ್ ಇವ್ರನ್ನೆಲ್ಲ ಕರೆಸಿ ವೃದ್ಧ ರಂಗಮ್ಮನಿಗೆ ಶತಾಯಗತಾಯ ನ್ಯಾಯ ದೊರಕಲೇಬೇಕು ಅಂತೇಳಿ ಪ್ರಯತ್ನಪಟ್ಟು ಇವತ್ತು ಈ ಹಂತಕ್ಕೆ ಒಂದು ಮುಕ್ತಿ ಕೊಡೋ ಹಂತಕ್ಕೆ ತಂದಿದ್ದಾರೆ. ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂತಾರೆ, ಕಾನೂನುಬದ್ಧವಾಗಿ ಹೋರಾಟ ಮಾಡ್ಕೊಂಬಂದು ಅವರು ಕಾನೂನು ಏನು ನಮಗೆ ಅವ್ರಿಗೆ ಪೊಸಿಷನ್ ಕೊಡಬೇಕು ಅಂತ ಅವತ್ತು ನ್ಯಾಯಾಲಯ ನಿರ್ದೇಶನ ಬಂದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಹೊಡೆದು ಕಳಿಸಿದ ನಂತರ ಏನು ಬಡವರಿಗೋಸ್ಕರ ಧ್ವನಿಯಾಗಿರುವ ಬಡವರ ಸಾಹೇಬ ಡಾಕ್ಟರ್ ವೆಂಕಟಮ್ಮಣ್ಣನವರ ಬಂದು ಅವ್ರ ಅಳಲು ತೋಡ್ಕೊಂಡು ಈ ರೀತಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಅವ್ರ ನೆರಳಿಗೆ ಬಂದಂಥ ಏಕೈಕ ಹೋರಾಟಗಾರರು ಬಡವರ ಸಾಹೇಬ ಡಾಕ್ಟರ್ ವೆಂಕಟಮ್ಮಣ್ಣನವರು ಬಂದು ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಸತತವಾಗಿ 10 ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದು ಇವತ್ತು ಏನು ತಹಸೀಲ್ದಾರ್ ಇರ್ಬೋದು, ಇದ್ರ ಹಿಂದೆ ಬಂದಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವತ್ತು ಹೇಳ್ಬೇಕಂತಂದರೆ ಒಬ್ಬ ಬಡವ ಆಟ ಒಳಗಡೆ ಬರಬೇಕು ಅಂತಂದರೆ ಅವ್ರ ಪರ್ಮಿಷನ್ ತೊಗೊಂಡು ಅವರ ಯಾರು ಸಂಘ ಸಂಸ್ಥೆಯಲ್ಲಿ ಇದ್ದಾರೆ ಅಂಥವ್ರಿಗೆ ಮಾತ್ರ ಇಲ್ಲಿಗೆ ಇದಿದೆ, ಎಂಟ್ರಿ ಇದೆ. ಯಾಕೆಂದರೆ ಸಾಮಾನ್ಯ ಒಂದು ಮಹಿಳೆ ಅವ್ರ ಜಾಗ ಇಲ್ಲಿ ಉಳುಮೆ ಮಾಡಿಕೊಂಡು ಇಲ್ಲಿ ಸುಮಾರು 30-40 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬೆಳೆದಂಥ ಜಾಗಕ್ಕೆ ಬರಬೇಕು ಅಂತಂದರೆ ಅಲ್ಲಿ 3-4 ಗೇಟ್ ಹಾಕ್ಕೊಂಡು ಇವರು ಬರೋಂಥ ಎಲ್ಲ ನಮ್ಮ ಜನಗಳಿಗೆಲ್ಲ ತೊಂದರೆ ಕೊಟ್ಕೊಂಡು ಇದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಳೆದಂಥ ನೋಡಿ, ಇವಾಗ ಇಲ್ಲಿ ನಿಮ್ಮ ಕಣ್ಣೆದುರಿಗೆ ತಹಸೀಲ್ದಾರ್ ಇದ್ದಾರೆ, VA ಇದ್ದಾರೆ, RA ಇದ್ದಾರೆ. ಮತ್ತು ಇವತ್ತು ಏನು ನಾವು 6 ತಿಂಗಳ ಹಿಂದೆ ಬಂದಾಗ ಈ ಭೂಮಿ ಏನೂ ಇರಲಿಲ್ಲ. ಇವತ್ತು ನೋಡಿ ಕಟ್ಟಡ ಕಾಮಗಾರಿ ನಡೀತಾ ಇದೆ. ಅದು ವಿರುದ್ಧವಾಗಿ ಏನು ಇವತ್ತು ವೆಂಕಟಮ್ಮಣ್ಣನವರ ನೇತೃತ್ವದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ನಮ್ಮ ರಾಜ್ಯ ಸಮಿತಿ ಮತ್ತು ಬೆಂಗಳೂರು ನಗರ ಸಮಿತಿ ಎಲ್ಲರೂ ಇವತ್ತು ರಂಗಮಚ್ಚಿಗೆ ನೆರಳಾಗಿ ಅವ್ರ ಜೊತೆಯಲ್ಲಿ ಬಂದು ಇವತ್ತು ಏನು ತಹಸೀಲ್ದಾರು ಏನು ಇವತ್ತು ಮಾತು ಕೊಟ್ಟಿದ್ದಾರೆ